ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಪಯಣ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಕಡೆಗೆ. ವಿಶಾಖಪಟ್ಟಣಂಗೆ ಏನಕ್ಕೆ ಅಂತ ಮುಂದೆ ತಿಳಿಸ್ತೀನಿ. ಸೊ ಮೊದಲಿಗೆ ನಾವು ಹೋಗ್ತಾ ಇರೋದು ಕೆಂಪೇಗೌಡ ರೈಲ್ವೆ ನಿಲ್ದಾಣಕ್ಕೆ. ಈ ಬಾರಿ ನಾವು ಬೆಂಗಳೂರಿಂದ ವಿಶಾಖಪಟ್ಟಣಂಗೆ ರೈಲ್ ಪ್ರಯಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾಕೆ ಅಂತಂದರೆ ಮಿಡ್ಲ್ ಕ್ಲಾಸ್ ಅಥವಾ ಅದಕ್ಕಿಂತ ಕೆಳವರ್ಗದವ್ರು ಏನಿದ್ದಾರೆ ಅವ್ರಿಗೆಲ್ಲ ಸುಲಭವಾಗಿ ಎಟಕುವ ದರದಲ್ಲಿ ಸಿಗೋದು ಅಂತಂದರೆ ರೈಲ್ವೆ ಪ್ರಯಾಣ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾವು ಟ್ರೈನಲ್ಲಿ ಹೋದ್ವಿ. ಟ್ರೈನ್ ಪ್ರಯಾಣ ಸ್ವಲ್ಪ ಟೈಮ್ ತಗೊಳುತ್ತೆ. ಎಷ್ಟು ಅಂತಂದರೆ ನಾವಿಲ್ಲಿ ಮಧ್ಯಾಹ್ನ 2 ಗಂಟೆಗೆ ಬಿಟ್ರೂ ನೆಕ್ಸ್ಟ್ ಡೇ 11:30 12 o'clockಗೆ ನಾವು ವಿಶಾಖಪಟ್ಟಣಂ ಸೇರ್ಕೊಳ್ಳೋ ಅಷ್ಟು ಟೈಮ್ ತಗೊಳುತ್ತೆ. ಸೊ ಫೈನಲ್ ಆಗಿ ನಾವು ವಿಶಾಖಪಟ್ಟಣಂಗೆ ಇಳಿದ್ವಿ. ಇಳಿದ ಮೇಲೆ ಮಾಮೂಲಿ ಆಟೋದವರು, ಕ್ಯಾಬ್ನವರು ಬಂದು ನಮ್ಮನ್ನು ಚೌಕಾಸಿ ಮಾಡಿ ಕರ್ಕೊಂಡು ಹೋಗೋದು ಕಾಮನ್ನು. ನಾವು ಅದು ಯಾವುದು ಬೇಡ ಅಂಥೇಳಿ ಕ್ಯಾಬ್ ಮಾಡಿಕೊಂಡು ಸೀದಾ ಹೋಗಿದ್ದೆ RK ಬೀಚ್ ಸಮೀಪ ಇರುವಂಥ ಒಂದು ಹೋಟೆಲ್ಗೆ. ಸೊ ಬೀಚ್ ವ್ಯೂ ಇರಲಿ ಅಂಥೇಳಿ ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಿ. ಆ ಹೋಟೆಲ್ ಹೇಗಿದೆ ಅಂತ ಒಂದು ಸತಿ ಲುಕ್ ಹಾಕ್ಕೊಂಬಂದ್ಬಿಡಿ. ಸೊ ಚೆಕ್-ಇನ್ ಆಗಿ ಎಲ್ಲ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಊಟದ ಸಮಯ. ಹತ್ತಿರದಲ್ಲಿ ಒಳ್ಳೆ ಹೋಟ್ಲ್ ಯಾವುದಿದೆ ಅಂತ ಕೇಳಿದ್ದಕ್ಕೆ ಕಾಮತ್ ಹೋಟ್ಲ್ ಅಂತ ಹೇಳಿದರು. ಸೊ ನಾವು ಸೀದಾ ಕಾಮತ್ ಹೋಟ್ಲಿಗೆ ಹೋಗಿ ನೋಡಿದ್ರೆ ತಿನ್ನೋದಕ್ಕೂ ಕ್ಯೂ ನಿಂತಿತ್ತು. ಇದೇನಪ್ಪ, ನಾವು ಕೊಡೋ ದುಡ್ಡಿಗೆ ನಾವು ಕಾತು ತಿನ್ನೋ ಅಂಥದ್ದು ಏನಿದೆ ಅಂತ ಕೂತ್ಕೊಂಡು ಊಟ ಮಾಡಿದ್ಮೇಲೆ ಗೊತ್ತಾಯಿತು. ಮೋಸ್ಟ್ಲಿ ಜನ ಈ ಟೇಸ್ಟ್ಗೋಸ್ಕರ ಇಷ್ಟು ಕಾದು ತಿಂತಾರೆ ಅಂತ. ಸೊ ಊಟ ಎಲ್ಲ ಚೆನ್ನಾಗೇ ಇತ್ತು. ಸೊ ಊಟ ಮುಗಿಸ್ಕೊಂಡು ನಾವು ಹೋಗಿದ್ದು ಕೈಲಾಸಗಿರಿ ಕಡೆಗೆ. ಈ ಕೈಲಾಸಗಿರಿಯಲ್ಲಿ ಒಂದಷ್ಟು ವಿಶೇಷತೆಗಳಿದೆ, ಅದನ್ನು ನಾವು ಮೇಲೆ ಹೋದ್ಮೇಲೆ ತಿಳ್ಕೊಳ್ಳೋಣ. ಇಲ್ಲಿ ಮೇಲೆ ಹೋಗೋದಕ್ಕೆ ಅಂತ 2 ದಾರಿ ಇದೆ. ಒಂದು ಕಾಲ್ದಾರಿ ಇಲ್ಲ ಅಥವಾ ರಸ್ತೆ, ಅದಕ್ಕೆ ನೀವು 10 ರೂಪಾಯಿ ಟಿಕೆಟ್ನ ತಗೋಬೇಕು. ಇನ್ನೊಂದು ವೇನಲ್ಲಿ ಹೋಗ್ತೀನಿ ಅಂತಂದರೆ ಅದೇ ರೋಪ್ ವೇ. ಈ ರೋಪ್ ವೇಗೆ ಒಬ್ಬರಿಗೆ 150 ರೂಪಾಯಿ, ಹೋಗಿ ಬರೋದಕ್ಕೆ 2ಕ್ಕೂ ಚಾರ್ಜಸ್ ಸೇರಿ 150 ರೂಪಾಯಿ. ಆ ರೋಪ್ ವೇನಲ್ಲಿ ಹೋಗಬೇಕು ಅಂತಂದರೆ ಸುಮಾರು 4 ಫ್ಲೋರಷ್ಟು ನೀವು ಮೆಟ್ಲನ್ನ ಹತ್ಕೊಂಡು ಹೋಗಬೇಕು. ವಯಸ್ಸಾಗಿರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ನಮಗೇನು ಅನ್ನಿಸ್ಲಿಲ್ಲ. ಸೊ ಮೇಲೆ ಹೋದ್ವಿ. ಈ ರೋಪ್ ವೇನಲ್ಲಿ ಹೋಗಬೇಕಾದ್ರೆ ನಿಮಗೆ ಇಡೀ ವಿಶಾಖಪಟ್ಟಣಂ ಸಿಟಿನ ಮತ್ತು ಬೀಚ್ನ ಎರಡನ್ನೂ ಅಟ್ ಅ ಟೈಮ್ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ ವ್ಯೂವು. ಸೊ ನಮಗೆ ಮೇಲೆ ಹೋಗ್ತಿದ್ದಂಗೆ ನಮಗೆ ಮೊದಲಿಗೆ ಸಿಗೋದು ಅಂತಂದರೆ ಶಿವ ಪಾರ್ವತಿಯ ಒಂದು ಬೃಹದಾಕಾರದ ವಿಗ್ರಹಗಳು. ಈ ವಿಗ್ರಹಗಳು 40 ಅಡಿ ಎತ್ತರದಷ್ಟಿದ್ದು ಈ ಬೆಟ್ಟಕ್ಕೆ ಕೈಲಾಸಗಿರಿ ಅಂತ ಹೆಸರು ಬರೋದಕ್ಕೆ ಇವೇ ಮುಖ್ಯ ಕಾರಣ. ಇಲ್ಲೂ ಒಂದಷ್ಟು ವ್ಯೂ ಪಾಯಿಂಟ್ಸ್ ಇದೆ. ಅಲ್ಲಿಂದ ದಟ್ಟ ಅರಣ್ಯ, ಸಮುದ್ರ ಹಾಗೂ ಸಿಟಿ 3 ಒಂದೇ ವ್ಯೂನಲ್ಲಿ ನೋಡೋಕ್ಕೆ ಸಿಗುವಂಥ ಜಾಗ. ಹಾಗೆಯೇ ಈ ಕೈಲಾಸಗಿರಿನಲ್ಲಿ ಮತ್ತೊಂದು ಅಟ್ರಾಕ್ಷನ್ ಅಂತಂದರೆ ಟಾಯ್ ಟ್ರೈನ್ ಅಂದ್ಬಿಟ್ಟು, ಅಂದರೆ ನಮ್ಮ ಇದರಲ್ಲಿ ಹೇಳೋದಾದರೆ ಪುಟಾಣಿ ರೈಲು ಅಂತೀವಲ್ಲ, ಹಾಗೆಯೇ ಇಲ್ಲಿ AC ನಾನ್ AC ಅಂತ 2 ಭಾಗ ಮಾಡಿದರು. ಈ AC ಕೋಚ್ಗೆ 170 ರೂಪಾಯಿ ಚಾರ್ಜ್ ಮಾಡಿದ್ರು. ಎಷ್ಟು ಗಂಟೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ದಕ್ಕೆ 20 ನಿಮಿಷ ಅಂತಂದರು. 20 ನಿಮಿಷ ಅಂತಂದರು, ಒಳ್ಳೆ ರೇಡೇನೆ 170 ರೂಪಾಯಿಗೆ ಅಂಥೇಳಿ ಕೂತ್ಕೊಂಡ್ವಿ. ಅದು ಹೋಗ್ತಿದ್ದ ಸ್ಪೀಡ್ ನೋಡಿದ್ರೆ ಅದನ್ನು ನಾವು ನಡ್ಕೊಂಡು ಹೋದ್ರೇ 5 ನಿಮಿಷದಲ್ಲಿ ಫಿನಿಷ್ ಮಾಡ್ಬೋದು ಆ ರೌಂಡ್ನ. ಇವರು ಅದನ್ನು 20 ನಿಮಿಷ ತಗೊಂಡು ತೋರಿಸಿದ್ರು. ಬಟ್ ಆ ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಕೊಟ್ಟಿದ್ದ ದುಡ್ಡಿಗೆ ಮೋಸ ಇಲ್ಲ ಅಂದ್ಕೊಂಡು ಅಲ್ಲಿಂದ ಸೀದಾ ಕೆಳಗಡೆ ಬಂದ್ವಿ. ಅಲ್ಲಿಂದ ನಾವು ಹೊರಟಿದ್ದು ಈ ಅನಂತಪುರಂಗೆ ಬರೋದಕ್ಕೆ ಕಾರಣ ಆದಂಥ ಒಂದು ಜಾಗ, ಅದೇ ಸಬ್ಮರೈನ್ ಮ್ಯೂಸಿಯಮ್ಮು. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಸಬ್ಮರೈನ್ ಮತ್ತು ಫೈಟರ್ ಜೆಟ್ ಒಂದು ಮ್ಯೂಸಿಯಮ್ನ ಮಾಡಿಟ್ಟಿದ್ದಾರೆ. ಅಂದರೆ ಒರಿಜಿನಲ್ ಸಬ್ಮರೈನು, ಒರಿಜಿನಲ್ ಫೈಟರ್ ಫ್ಲೈಟ್ನ ಇಲ್ಲೊಂದು ಇಟ್ಟಿದ್ದಾರೆ. ಆ್ಯಕ್ಚುಲಿ ನಾವಿಲ್ಲಿ ಅನಂತಪುರಂಗೆ ಬರೋದಕ್ಕೆ ಕಾರಣ ಅಂತಂದರೆ ಡಿಸೆಂಬರ್ 4ನೇ ತಾರೀಕು ನೇವಿ ಶೋ ಏನು ನಡೆಯುತ್ತೆ ಅದು ಇದೇ ಬೀಚ್ನಲ್ಲಿ ನಡೆಯುವಂಥದ್ದು. ಈ ವರ್ಷ ನಾವು ನೇವಿ ಶೋ ನೋಡೋದಕ್ಕೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಬಟ್ ನಮ್ಮ ದುರಾದೃಷ್ಟ ಏನಪ್ಪ ಅಂತಂದರೆ
ಈ ವರ್ಷ ಈ ನೇವಿ ಶೋ ಏನಿದೆ ಇದನ್ನು ಒಡಿಶಾ ಪೂರಿ ಬೀಚ್ ಅನ್ನೋ ಜಾಗಕ್ಕೆ ಶಿಫ್ಟ್ ಮಾಡಿಬಿಟ್ಟಿದ್ರು. ಸೊ ಮುಂದಿನ ವರ್ಷ 2025ಕ್ಕೆ ಇದೇ ವೈಜಾಗ್ ಬೀಚ್ RK ಬೀಚ್ನಲ್ಲಿ ಈ ನೇವಿ ಶೋನ ಆರ್ಗನೈಸ್ ಮಾಡಿದ್ದಾರೆ. ಸೊ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ನಾವು ಸಬ್ಮರೀನ್ನ ಸರ್ಫ್ ಮಾಡೋದಕ್ಕೆ ಅಂತ ಒಳಗಡೆ ಹೋದ್ವಿ. ಒಂದೊಂದು ವಿಷಯನೂ ಅದನ್ನು ತಿಳ್ಕೊತಾ ಹೋಗ್ತಿದ್ರೆ ಮೈ ಜುಮ್ ಅನ್ನಿಸ್ತಿತ್ತು. ನಾವು ಅಂದ್ಕೋತೀವಿ ಸಬ್ಮರೀನ್ ಅಷ್ಟು ದೊಡ್ಡದಾಗಿದೆಯಲ್ಲ, ಒಳಗಡೆ ತುಂಬ ವಿಶಾಲವಾಗಿರುತ್ತೆ ಓಡಾಡಲಿಕ್ಕೆ ಎಲ್ಲ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ನೇರ ನಿಂತ್ಕೊಂಡು ಓಡಾಡೋದಕ್ಕೂ ಜಾಗ ಇರೋದಿಲ್ಲ, ಬಕ್ಕೊಂಡೇ ಓಡಾಡೋ ಅಷ್ಟು ಇಕ್ಕಟ್ಟಿನ ಪ್ರದೇಶ ಅದು. ಅದರಲ್ಲೇ ಇವರು ಮಲಗಲಿಕ್ಕೆ, ಊಟ ಮಾಡಲಿಕ್ಕೆ ಡೈನಿಂಗ್ ಹಾಲು, ಅದ್ರ ಜೊತೆಗೆ ಕಿಚನ್ನು ಎಲ್ಲನೂ ಅಷ್ಟು ಒಂದು ಇಕ್ಕಟ್ಟಿನ ಜಾಗದಲ್ಲಿ ಸೆಟಪ್ ಮಾಡಿ ಇಟ್ಕೊಂಡಿದ್ರು. ಸೊ ಏನಪ್ಪ ಇಷ್ಟೊಂದು ಕಂಜೆಸ್ಟ್ ಆಗಿದೆಯಲ್ಲ ಪ್ಲೇಸು ಅಂತ ವಿಚಾರಿಸಿದ್ರೆ, ಇಲ್ಲಿ ಇರುವಂಥ ಈಗೆಲ್ಲ ಇಕ್ವಿಪ್ಮೆಂಟ್ಸೂ ಮಿಷನರೀಸೂ ಆ ಒಂದು ಸಬ್ಮರೀನ್ನ ಆಪ್ರೇಟ್ ಮಾಡಲಿಕ್ಕೆ ಅಂತ ಸೆಟಪ್ ಮಾಡಿರೋವಂಥ ಮೆಷಿನರೀಸು. ಈ ಸಬ್ಮರೀನ್ನ ಹೆಸರು INS ಕುರುಸುರಾ ಅಂತ, ಕ್ಲಾಸ್ I-641 ಮೇಕ್ USSR ಅಂತ. ಇದು ಬಂದ್ಬಿಟ್ಟು ಡಿಸೆಂಬರ್ 18, 1969ರಲ್ಲಿ ಬಿಲ್ಡ್ ಆದಂಥ ಒಂದು ಸಬ್ಮರೀನು. ಇದರ ಉದ್ದ ಬಂದು 91.9 ಮೀಟರ್, ಅಗಲ ಬಂದು 8 ಮೀಟರ್. ಇದರ ತೂಕ ಸರಿಸುಮಾರು 1945 ಟನ್ ಅಂತ. ಇದರಲ್ಲಿ 8 ಜನ ಆಫೀಸರ್ಸ್ ಇರ್ತಾರೆ, 69 ಜನ ಸೇಲರ್ಸ್ ಅಂದರೆ ಕೆಲಸಗಾರರು ಏನಿರ್ತಾರೆ ಅದು. ಈ ಒಂದು ಸಬ್ಮರೀನು 280 ಮೀಟರ್ಸ್ ಒಳಗಡೆ ಟ್ರಾವೆಲ್ ಮಾಡುವಂಥದ್ದು. ಇದರ ಸ್ಪೀಡ್ ಬಂದುಬಿಟ್ಟು ಸರಿಸುಮಾರು 15.5 ಕಿಲೋಮೀಟರ್ನಷ್ಟು ಸ್ಪೀಡ್ ಹೋಗುತ್ತೆ. ಸೊ ಇದಕ್ಕೆ 3 ಡೀಸೆಲ್ ಎಂಜಿನ್ಸ್ ಇರುತ್ತೆ, 448 ಬ್ಯಾಟ್ರೀಸ್ ಈ ಒಂದು ಸಬ್ಮರೀನಲ್ಲಿ ಸೆಟಪ್ ಮಾಡಿರ್ತಾರೆ. ನೀವು ನೋಡ್ದಂಗೆ ಸಬ್ಮರೀನ್ನ ಮೊದಲಿಂದ ಹಿಡಿದು ಕೊನೆವರೆಗೂ ಇದರಲ್ಲಿ ಬರೀ ಮಷೀನ್ಸೇ ತುಂಬಿರುತ್ತೆ. ಜನ ಓಡಾಡೋದೇ, ಅದೇ ಹೇಳ್ದಂಗೆ ಒಬ್ಬ ವ್ಯಕ್ತಿ ಆ ಕಡೆ ಈ ಕಡೆ ಓಡಾಡ್ಬೋದು, ಅದು ತಲೆ ತಗ್ಗಿಸ್ಕೊಂಡು. ಕೊನೆಯದಾಗಿ ಒಂದು ಸಬ್ಮರೀನ್ ಅಂದರೆ ಅದರಲ್ಲಿ ಟೋಟಲ್ ಮಷಿನರೀಸೇ ತುಂಬಿರುತ್ತೆ ಅಂತ ತಿಳ್ಕೊಂಡು ಅಲ್ಲಿಂದ ಹೊರಗಡೆ ಬಂದು, ಅಲ್ಲಿಂದ ನಾವು ಹೋಗಿದ್ದು Tu-142 ಯುದ್ಧ ವಿಮಾನದ ಮ್ಯೂಸಿಯಂ ನೋಡಲಿಕ್ಕೆ. ಇಲ್ಲಿ ಎಂಟ್ರೆನ್ಸಲ್ಲಿ ನಮಗೊಂದು ಮೊಬೈಲು, ಹೆಡ್ಫೋನ್ ಕೊಡ್ತಾರೆ. ಇದೇನಕ್ಕಪ್ಪ ಅಂತಂದರೆ ಒಳಗಡೆ ಈ ರಷ್ಯನ್ ನೇವಿ ಫೈಟರ್ ಜೆಟ್ ಏನಿದೆ ಇದರ ಬಗ್ಗೆ ಡೀಟೇಲ್ಸ್ನ ನಂಬರ್ ವೈಸ್ನ ಮೆನ್ಷನ್ ಮಾಡಿರ್ತಾರೆ. ನಾವು ಈ ಮೊಬೈಲಲ್ಲಿ ಎಲ್ಲಿ ನಿಂತಿದ್ದೀವೋ ಆ ನಂಬರ್ನ ಪ್ಲೇ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋವಂಥ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಈ ಯುದ್ಧ ವಿಮಾನ ಏನಿದೆ ಇದು ಸೋವಿಯೆಟ್ ಯೂನಿಯನ್, ರಷ್ಯಾದವರು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಒಂದು ಫ್ಲೈಟ್ ಇದು. 1968ರಲ್ಲಿ ಬಿಲ್ಡ್ ಮಾಡಿದಂಥ ಒಂದು ನೇವಿ ಬೇಸ್ಡ್ ಏರ್ಕ್ರಾಫ್ಟ್ ಇದು. ಇದನ್ನು ನಂತರ ಭಾರತಕ್ಕೆ ಕರೆಸ್ಕೋತಾರೆ. ಇದು ಮೊದಲನೇ ಫ್ಲೈಟ್ ಏನಿದೆ ಇದು ಫ್ಲೈ ಆಗಿದ್ದು 18 ಜುಲೈ 1968ರಲ್ಲಿ. ಇದನ್ನು ಬಿಲ್ಟ್ ಮಾಡಿದ್ದು ಕ್ಯೂಬಿಶೇವ್ ಏವಿಯೇಷನ್ ಪ್ಲ್ಯಾಂಟ್ ಅಂತ. ಸೊ ಇವರು ಬಿಲ್ಡ್ ಮಾಡಿ ಪ್ರೊಡಕ್ಷನ್ ಬಂದ್ಬಿಟ್ಟು ಇದು ಜಸ್ಟ್ 100 ಫೈಟರ್ ಫ್ಲೈಟ್ಸ್ನ ಮಾತ್ರ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಂತರ ಇದು ನಮ್ಮ ಭಾರತಕ್ಕೆ ಬರುತ್ತೆ. ಇದು ಕೊನೆಯ ಫ್ಲೈಟ್, ಅಂದರೆ ಅದ್ರದ್ದು ರಿಟೈರ್ಮೆಂಟ್ ಏನಿದೆ ಅದು 2017ರಲ್ಲಿ ಭಾರತದಲ್ಲಿ ತನ್ನ ರಿಟೈರ್ಮೆಂಟನ್ನು ತಗೊಳುತ್ತೆ. ಸೊ ಅದಾದ ನಂತರ ಆ ಫ್ಲೈಟ್ನ ತಂದು ಇಲ್ಲಿ ವಿಶಾಖಪಟ್ಟಣಮಲ್ಲಿ ಸೆಟಪ್ ಮಾಡಿಟ್ಟಿದ್ದಾರೆ. ಸೊ ಒಳಗಡೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಇದರ ಪೂರ್ತಿ ಡೀಟೇಲ್ಸು ನಾವು ಅಲ್ಲಿ ಮ್ಯೂಸಿಯಮಲ್ಲಿ ನೋಡಿದ್ವಲ್ಲ ಅದು. ಸೊ ಹೊರಗೆ ಬರ್ತಿದ್ದಂಗೆ ಈ ನೇವಿಯವ್ರಿಗೆ ಗೌರವ ಸೂಚಕವಾಗಿ ಇಲ್ಲೊಂದು ಲೇಸರ್ ಪ್ರದರ್ಶನ ಮಾಡಿದರು. ಸೊ ಇದನ್ನೆಲ್ಲ ಒಂದು ಅರ್ಧ ಗಂಟೆ ನೋಡಿ ನಂತರ ನಾವು ಅಲ್ಲಿಂದ ರೂಮ್ಗೆ ಹೋದ್ವಿ. ಸೊ ಬೀಚ್ ಪಕ್ಕದಲ್ಲೇ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಆ ಸೂರ್ಯೋದಯನ ನೋಡಲಿಕ್ಕೆ ಅಂತ ಬಂದ್ವಿ. ಸೊ ಇಲ್ಲಿಗೆ ನಮ್ಮ ವಿಶಾಖಪಟ್ಟಣಂನ ಪ್ರವಾಸ ಮುಕ್ತವಾಯಿತು.
ಮುಂದೆ ಇದೇ ರೀತಿ ಯಾವುದಾದ್ರೂ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗುವ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.